ಸ್ನೇಹಿತರೆ ನಮಸ್ತೆ ಸ್ನೇಹಿತರೆ, ನೋಡಿ ಇದು ಪ್ರಾಪರ್ಟಿ ಬಂದು 2.25 ಎಕರೆ. ಭಾಳ ಹೈಟಲ್ಲಿದೆ ಪ್ರಾಪರ್ಟಿ. ಸೊ ನಾನು ನಿಂತಿರೋ ಪ್ರಾಪರ್ಟಿ ಸೇಲ್ಗಿರೋ ಪ್ರಾಪರ್ಟಿ. ಉಳುಮೆ ಮಾಡಿಲ್ಲ, ತುಂಬ ದಿನ ಆಯಿತು ಉಳುಮೆ ಮಾಡಿ, ಮೇಂಟೆನೆನ್ಸ್ ಮಾಡಲಿಲ್ಲ. ಮುಂದೆಲ್ಲ ನೋಡ್ಬೋದು, ಭಾಳ ಚೆನ್ನಾಗಿದೆ ಪ್ರಾಪರ್ಟಿ. ನೋಡಿ ವಿಲೇಜು ಅದು. ಪ್ಲಸ್ ಈ ಕಡೆ ಬಂದರೆ ನೋಡಿ ಇದು ಅಪ್ಪಲಿದೆ, ಫುಲ್ಲು ಮೇಲ್ಗಡೆ ಇದ್ದೀನಿ. ಕೆಳಭಾಗಕ್ಕೆಲ್ಲ ಅಲ್ಲೂ ವಿಲೇಜ್ ಬರುತ್ತೆ. ಲ್ಯಾಂಡ್ ಮುಂದೆಲ್ಲ ಲ್ಯಾಂಡ್ ತೋರಿಸ್ತೀನಿ, ಭಾಳ ಚೆನ್ನಾಗಿದೆ. ಇದನ್ನು ಕ್ಲೀನ್ ಮಾಡಿಲ್ಲ, ಬಟ್ ಲ್ಯಾಂಡ್ ತೊಗೊಳ್ತಕ್ಕಂಥವ್ರು JCB ಖರ್ಚು ಮಾಡಿ ಕ್ಲೀನ್ ಮಾಡಿದ್ರೆ ಒಳ್ಳೆ ಹೈಟಾದ ಪ್ರಾಪರ್ಟಿ ಚೆನ್ನಾಗಿ ಮಾಡ್ಬೋದು ಖರ್ಚು ಮಾಡಿದ್ರೆ. ಬಟ್ ದಾರಿ ಇದೆ, ಗೌರ್ಮೆಂಟ್ ದಾರಿ ಇದೆ, ಓಣಿ ದಾರಿ. ತೋರಿಸ್ತೀನಿ ದಾರಿನೂ. 40 ಅಡಿ ದಾರಿ ಇದೆ ನೋಡಿ. ಪಟ್ಟಕಲ್ಲು ಇಲ್ಲಿಗೆ ಲಾಸ್ಟ್ ಆಗುತ್ತೆ, ಅಂದರೆ ಇದು ಪಟ್ಟಕಲ್ಲು. ಈ ಕಡೆಯಿಂದ ಆ ಕಡೆಗೆ ದಾರಿ ಇದು. ಯಾವಾಗ ಓಣಿ ದಾರಿ ಅಂತ ಬಿಡ್ತಿದ್ರು. 40 ಅಡಿ ದಾರಿ ಇದೆ ಸ್ಕೆಚ್ಚಲ್ಲಿ ನೋಡಿ. ಆ ಫೆನ್ಸಿಂಗ್ ಹಾಕಿರೋದು ಬರೋಲ್ಲ, ಫೆನ್ಸಿಂಗ್ ಹಾಕಿರೋದು ಆ ಕಡೆದು ಬೇರೆಯವ್ರ ಪ್ರಾಪರ್ಟಿ ಬರುತ್ತೆ. ಓಕೆನಾ. ಈ ಪ್ರಾಪರ್ಟಿ ಸ್ವಲ್ಪ ಎಲ್ಲ ನೋಡಿ, ಈ ಥರ ಸಣ್ಣ ಸಣ್ಣ ಕಲ್ಲು ಎಲ್ಲ ಇದೆ. ಆ ಕಡೆ ಆಲದ ಮರ ಇದೆಯಲ್ಲ, ಆಲದ ಮರದ ಹಿಂದೆಗಡೆ ಒಂದು ಮರ ಇದೆ ನೋಡಿ. ಅಪ್ರಾಕ್ಸಿಮೇಟ್ಲಿ ಆಲದ ಮರದವರೆಗೂ ಬರುತ್ತೆ ಲ್ಯಾಂಡು. ಓಕೆನಾ. ಫುಲ್ ಇದು ಓಣಿ ರೋಡು. ಬೇರೆ ಅದನ್ನು ತೋರಿಸ್ತೀನಿ ರೋಡು ನೋಡಿ. ಕೆಳಭಾಗ ಬಂದರೆ ಒಣಗೋಗಿದೆಯಲ್ಲ ಮರ, ಅಲ್ಲಿವರೆಗೂ ಬರುತ್ತೆ ನೋಡಿ. ಇದು ಪಟ್ಟಕಲ್ಲು. ರಸ್ತೆ ಹೇಳಿದ್ವ ಸ್ನೇಹಿತರೆ, ಹಾಳಾಗಿದೆ ರಸ್ತೆ. JCB ರೆಡಿ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ. ಬಟ್ ಏನಾಗಿದೆ ಅಂದರೆ, ಲೋಕಲಲ್ಲಿ ಎಲ್ಲ ರೆಡಿ ಮಾಡಿಸ್ಕೊಡ್ತೀನಿ ಅಂತಾರೆ. ರೆಡಿ ಮಾಡಿಸ್ಕೊಟ್ಮೇಲೆ ಬೆಲೆ ಬೇರೆ ಥರ ಹೇಳ್ತಾರೆ, ಪ್ರೈಸ್ ಜಾಸ್ತಿ ಹೇಳ್ತಾರೆ. ಇವಾಗ ಬಂದಿದ್ದು ಎಕರೆ 30 ಲಕ್ಷ ಹೇಳಿದ್ದಾರೆ ನನಗೆ. ಸೊ ಆಮೇಲೆ ರೆಡಿ ಮಾಡಿಸಿ ಸ್ವಲ್ಪ ನೀಟಾಗಿ ಕಾಣಿಸಿದ್ರೆ ಇನ್ನೂ ಜಾಸ್ತಿ ಹೇಳ್ತಾರೆ ಪ್ರೈಸು. ಸೊ ನೋಡಿ, ಅಂದರೆ ಏನಾದ್ರು ಅಡ್ವಾನ್ಸ್ ಮಾಡಿ ರೆಡಿ ಮಾಡಿಸ್ಕೊಡ್ತೀರಾ ಅಂತ ಕೇಳಿ, ಇಲ್ಲಾಂದರೆ ನೀವೇ ರೆಡಿ ಮಾಡಿಸ್ಕೊಂಡ್ರು ಓಕೆನೇ. ಯಾಕಂದರೆ ಸರ್ಕಾರಿ ರಸ್ತೆ ಬಂದು ರೆಡಿ ಮಾಡಿಸ್ಕೋಬೋದು. ಇಲ್ಲಿಂದ ಒಂದು 500 ಮೀಟ್ರು ರಸ್ತೆ ಈ ಥರ ಆಗಿದೆ ಅಂತ ಹೇಳ್ತಾಯಿದ್ದಾರೆ ನೋಡಿ. ಇದು 40 ಅಡಿ ರಸ್ತೆ, ಬಟ್ ಆವಾಗ ಓಣಿ ರಸ್ತೆ ಅಂತಾರಲ್ಲ, ಸ್ಕೆಚ್ಚಲ್ಲಿದೆ, ಓಣಿ ರೋಡ್ ಅಂತಾರಲ್ಲ ಆ ಥರ ಇದು ನೋಡಿ. ನಿಮ್ಗೆ ಅಲ್ಲಿ ನಾನು ಸರ್ವೆ ಕಲ್ಲು ತೋರಿಸ್ದೆ. ಸೊ ಆ ಲಾಸ್ಟಿಂದ ಈ ಕಡೆ ಆ ಲಾಸ್ಟ್ವರೆಗೂ ಬರುತ್ತೆ ರಸ್ತೆ. ಬಟ್ ರಸ್ತೆ ಪರಿಸ್ಥಿತಿ ಈ ಥರ ಆಗಿದೆ. ಈ ಕಡೆ ಲ್ಯಾಂಡು ಪ್ರೆಸೆಂಟ್ಲಿ ಇವಾಗ ನೋಡಿ ಆ ಕಡೆಯಿಂದ ಓಡ್ತಾರೆ. ಬಟ್ ಗೌರ್ಮೆಂಟ್ ನಕಾಶೆ ರೋಡ್ ಬಂದು ಇದೇ ರಸ್ತೆ, ಗೌರ್ಮೆಂಟ್ ನಕಾಶೆ ರೋಡು. ಓಡೋದು ಬಂದು ಆ ಕಡೆಯಿಂದ ಓಡ್ತಾರೆ ಅಷ್ಟೇ. ಈ ರೋಡ್ ಹೋದ್ರೂ ವಿಲೇಜ್ಗೆ ಹೋಗುತ್ತೆ, ಈ ರೋಡು ವಿಲೇಜ್ಗೆ ಹೋಗುತ್ತೆ. ಕಾರಲ್ಲಿ ಬರಬೇಕಂದ್ರೆ ಸೊ ಪ್ರಾಪರ್ ಗೌರ್ಮೆಂಟ್ ರಸ್ತೆಯಲ್ಲಿ ಬರ್ಬೇಕಂದ್ರೆ ಇದೇ ರೋಡೆ ನೋಡಿ. ಗೇಟ್ ಇಟ್ಟಿದ್ದಾರಲ್ಲ ಇದೇ ರೋಡೆ. ಸೊ ಈ ರಸ್ತೆ ರೆಡಿ ಮಾಡಿಕೊಂಡ್ರೆ ಗೌರ್ಮೆಂಟ್ ರಸ್ತೆ. ಸೊ ಇದು ಔಟ್ಸ್ಕರ್ಟ್ ಪ್ರಾಪರ್ಟಿಗಳು. ಇಲ್ಲಿ ಗೌರ್ಮೆಂಟು ರೆಡಿ ಮಾಡ್ತಿದ್ದು ತುಂಬ ಲೇಟು. ತೊಗೊಳ್ತಕ್ಕಂಥ ರೆಡಿ ಮಾಡಿಕೊಂಡ್ರೆ ರಸ್ತೆ, ಲ್ಯಾಂಡು ಎಲ್ಲ ಬೇಲಿ ಬೆಳ್ಕೊಂಡಿದೆ. ಕ್ಲೀನ್ ಮಾಡಿಸ್ಕೊಂಡ್ರೆ ಒಳ್ಳೆ ಪ್ರಾಪರ್ಟಿ ಸ್ನೇಹಿತರೆ. ನಿಮ್ಮ ಮುಂದೆ ಇರ್ತಕ್ಕಂಥ ಪ್ರಾಪರ್ಟಿ ತೋರಿಸ್ತೀನಿ. ಈ 2.25 ಎಕರೆ ಬರುತ್ತೆ. ಪ್ರೈಸ್ ಬಂದು 30 ಲ್ಯಾಕ್ ಹೇಳ್ತಾ ಇದ್ದಾರೆ ಪರ್ ಎಕರೆ. ಅಪ್ರಾಕ್ಸಿಮೇಟಿವ್ ಎಲ್ಲ ಕ್ಲೀನ್ ಮಾಡ್ತೀನಿ ಅಂದರೆ ಟೋಟಲ್ ಲ್ಯಾಂಡ್ಗೆ ಒಂದು 5 ಲಕ್ಷ ಖರ್ಚು ಮಾಡಬೇಕಾಗುತ್ತೆ. ಟೋಟಲ್ JCB ಮಟ್ಟ ಮಾಡಿ ನೀಟಾಗಿ ಮಾಡ್ತೀನಿ ಅಂದರೆ ನೋಡಿ. ಇದ್ರ ಮುಂದೆ ಇರ್ತಕ್ಕಂಥ ಪ್ರಾಪರ್ಟಿಗಳು ಅಂದರೆ ಅದ್ರ ಉಳುಮೆ ಮಾಡಿದ್ದಾರೆ, ನೀಟಾಗಿ ಬೆಳೆ ಇಡ್ತಾಯಿದ್ದಾರೆ, ಆ ಥರ ಇದೆ. ಇದು ಉಳುಮೆ ಮಾಡಿ ಬೆಳೆ ಇಟ್ಟಿದ್ರೆ ಪ್ರಾಪರ್ಟಿಗಳು ಇದು ಅದೇ ಥರ ಇರೋದು. ಬಟ್ ಉಳುಮೆ ಮಾಡಿಲ್ಲ, ತುಂಬ ದಿನ ಆಯಿತು, ಮೇಂಟೆನೆನ್ಸ್ ಮಾಡಲಿಲ್ಲ. ಯಾವುದೋ ಒಂದು ಪ್ರಾಪರ್ಟಿನ ಉಳುಮೆ ಮಾಡ್ತಾಯಿದ್ರೆ ಹದವಾಗಿರುತ್ತೆ, ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ. ಉಳುಮೆ ಮಾಡಿದೆ ಬಿಟ್ಟಾಗಿದೆ ಅಂದರೆ ಗಿಡ ಗಂಡೆ ಬೆಳ್ಕೊಳುತ್ತಲ್ವ, ನೋಡೋದಕ್ಕೆ ಕಾಡು ಥರ ಕಾಣುತ್ತೆ. ಎಲ್ಲ ಇದು ಪಕ್ಕದ ಪ್ರಾಪರ್ಟಿ ಇದೆ ಅದೆಲ್ಲ ನೋಡಿ. ಆ ಪ್ರಾಪರ್ಟಿ ಹೇಗಿದೆ, ಯಾಕಂದರೆ ಉಳುಮೆ ಮಾಡಿ ರಾಗಿ ಬೆಳೆ ಇಟ್ಟಿದ್ದಾರೆ ನೋಡಿ. ಇದು ಉಳುಮೆ ಮಾಡಿಲ್ಲ. ಸೊ ಈ ಥರ ಇದೆ ಪ್ರಾಪರ್ಟಿ. ಆ್ಯಸ್ ಇಟ್ ಈಸ್ ಹೇಗಿದೆಯೋ ಆ ಥರ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಇರೋ ವಿಷಯನೂ ನಿಮಗೆ ವಿಡಿಯೋದಲ್ಲಿ ನೇರವಾಗಿ ಹೇಳ್ತಾ ಇದ್ದೀನಿ. ಸೊ ರೆಡಿ ಮಾಡಿಸ್ಕೊಡ್ತೀರಾ ಅಂತ ಕೇಳಿದೆ, ಬಟ್ ಅವರು ರೆಡಿ ಮಾಡಿಸ್ಕೊಟ್ರು ಪ್ರೈಸು ಚೇಂಜಸ್ ಹೇಳ್ತಾರೆ ಐ ಥಿಂಕ್. ತೊಗೊಳ್ತಕ್ಕಂಥವ್ರು ಏನಾದರೂ ಬಂದು ಅಡ್ವಾನ್ಸ್ ಮಾಡಿ ಅವ್ರ ಕೈಲೇ ರೆಡಿ ಮಾಡಿಸ್ತೀರಾ ಅಂತ ನೋಡಿ, ನೇರವಾಗಿ ಬಂದು ಮಾತಾಡಿ. ಓನರ್ ನೇರವಾಗಿದ್ದಾರೆ ನೋಡಿ. ಪ್ರಾಪರ್ಟಿಗಳು ಹೈಟ್ ಇದೆ, ಒಳ್ಳೆ ಲೊಕೇಶನು, ವ್ಯೂ ಪಾಯಿಂಟ್ ಎಲ್ಲ ಭಾಳ ಚೆನ್ನಾಗಿದೆ ನೋಡಿ. ಇಲ್ಲಿವರೆಗೂ ಬರ್ತೀವಿ, ಮರದವರೆಗೂ ಸುತ್ತು ಲೊಕೇಶನ್ ನೋಡ್ಕೊಳ್ಳಿ. ಲೊಕೇಶನ್ ನೋಡ್ಕೊಳ್ಳಿ. ಸೊ ಇಂಟ್ರೆಸ್ಟ್ ಅವರು ಕಾಲ್ ಮಾಡಿ ಸ್ನೇಹಿತರೆ. ಡಿಸ್ಕ್ರಿಪ್ಷನ್ ನಂಬರ್ ಇರುತ್ತೆ.